ಅತಿ ಹೆಚ್ಚು ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಯಾವ ರಾಜ್ಯದಿಂದ ಹೋಗ್ತಿದೆ ಅಂತ ನೋಡಿದ್ರೆ ಸೆಕೆಂಡ್ ಪ್ಲೇಸ್ನಲ್ಲಿ ಕರ್ನಾಟಕ ಇದೆ. ಹಿಂಗಿದ್ರೂ ಕೂಡ ಕರ್ನಾಟಕದ ನೀರಾವರಿ ಯೋಜನೆಗಳ ಪ್ರಸ್ತಾಪ ಇಲ್ಲ. 2023-24ನೇ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಘೋಷಣೆ ಮಾಡಿದರು. ಇವತ್ತಿನ ತನಕ ಏನೂ ಬಂದಿಲ್ಲ. ರಾಯಚೂರಿಗೆ ಏಮ್ಸ್ ಬರುತ್ತೆ ಅನ್ನುವ ನಿರೀಕ್ಷೆ ಇತ್ತು, ಅದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ರಾಜ್ಯದ BJP ನಾಯಕರು ಕೇಂದ್ರದ ಮೇಲೆ ಒತ್ತಡ ಹಾಕಿ ಏನನ್ನೂ ಕರ್ನಾಟಕಕ್ಕೆ ತರಲಿಲ್ಲ. ಬಿಹಾರ ಎಲೆಕ್ಷನನ್ನು ಗಮನದಲ್ಲಿಟ್ಕೊಂಡು ಈ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದರು. ಕೇಳಿಸ್ಕೊಳ್ಳಿ. ರಾಜ್ಯದ ನಗರಗಳು ಇದ್ದಾವಲ್ಲ, ಕುಡಿಯುವ ನೀರಿನ ಯೋಜನೆಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ, ರೈಲು ಹೆದ್ದಾರಿ ಯೋಜನೆಗಳಿಗೆ ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು. ರಾಜಕಾಲುವೆ ನಿರ್ವಹಣೆಗೆ, ಬಿಸಿನೆಸ್ ಕಾರಿಡಾರ್ ಮಾಡಕ್ಕೆ ಹಣ ಕೇಳಿದ್ದು. ಅದಕ್ಕೆ ನಮಗೆ ಕೊಟ್ಟಿರೋದು ಖಾಲಿ ಚೆಂಬು. ವಸತಿ ಯೋಜನೆಗಳಿದಾವಲ್ಲ ನಗರ ಪ್ರದೇಶಗಳಿಗೆ, ಕೇಂದ್ರ ಸರ್ಕಾರದವರು 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದನ್ನ 5 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿದ್ದು, ಅದನ್ನ ಮಾಡಿಲ್ಲ. 72,000 ರೂಪಾಯಿ ಕೊಡ್ತದೆ ಒಂದ್ ಮನೆಗೆ. ಅದನ್ನ 3 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಚೋಂಪ್ ಕೊಡ್ತಕ್ಕಂಥದನ್ನ ಮುಂದುವರಿಸಿದೆ ಈ ಬಜೆಟ್ ನಲ್ಲಿ.